ಎಲ್ಲ ಪ್ರೆಸ್ನವ್ರಿಗೆ ವಂದನೆ ಹೇಳ್ತೇನೆ. ಆಮೇಲೆ ಇವತ್ತು ನಾವು ನಮ್ಮ 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 ಶಾಸಕರ ನಮ್ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇದೇನು ಅಸಭ್ಯವಾಗಿ RSS ದವರು ಮಾತಾಡಲ್ಲ, ಅದ್ರ ಬಗ್ಗೆ ನಾವು ಖಂಡನೆ ಮಾಡ್ತೇವೆ. ಯೂತ್ ಕಾಂಗ್ರೆಸ್ ಖಂಡನೆ ಮಾಡಿ ಅದ್ರ ಅಪೋಸಿಟ್ ನಾವು ವಿರುದ್ಧ ನಾವು ಇಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದೀವಿ. ಏನ್ ಮಾಡ್ತೀವಿ ಸರ್ ಇವತ್ತು? ಇಲ್ಲ, ನಾವು ಸಂವಿಧಾನ ಪ್ರಕಾರ ನಮ್ಗೆ ಏನ್ ಹಕ್ಕಿದ್ ನಾವು ಪ್ರತಿಭಟನೆ ಮಾಡ್ತೀವಿ, ಮಾಡಿ ನಾವು ಖಂಡನೆ ಮಾಡ್ತೇವೆ. ನಾವು ನಮ್ಗೆ RSS ಬ್ಯಾನ್ ಮಾಡ್ಬೇಕ್ರಿ. ನಮ್ದು ಅದೇ ಸ್ಟೇಟ್ಮೆಂಟ್ ಐತಿ, RSS ಬ್ಯಾನ್ ಮಾಡ್ಬೇಕ. ಮತ್ತ ಆಮೇಲೆ ನಾವು ಅದಕ್ಕೆ ಸಪೋರ್ಟ್ ಮಾಡ್ತೇವೆ. ಅಲ್ಲ, ಈಗ ಬೆದರಿಕೆ ಹಾಕಿದ್ರ ಸಂಬಂಧ ಪ್ರತಿಭಟನೆ ಮಾಡಾಕ್ತಿರುವ, ಅಸಭ್ಯವಾಗಿ ಮಾತಾಡಿದ್ರ ಬಗ್ಗೆ ಪ್ರತಿಭಟನೆ ಮಾಡಾಕ್ತಿರೋ? ನಾವು ಎರಡು ಸವಾಲ್ ಮಾಡಾಕ್ತೇವೆ. ಮತ್ತ ಆಮೇಲೆ ನಾವು ಗೌರ್ಮೆಂಟ್ ಗೆ ನಾವು ಇನ್ನು ನಮ್ ಕಡೆ ಮನವಿನೂ ಮಾಡ್ತೇವಿ, ಅವ್ರಿಗೆ ಬ್ಯಾನ್ ಮಾಡಿ ಅದೇನ್ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಏನ್ ಮನವಿ ಕೊಟ್ಟಾರ ಅದಕ್ಕೆ ನಾವು ಯೂತ್ ಕಾಂಗ್ರೆಸ್ ಆಗಿ ನಾವು ಸಪೋರ್ಟ್ ಮಾಡ್ತೀವಿ. ಯೂತ್ ಕಾಂಗ್ರೆಸ್ ಪ್ರತಿಭಟನೆ ಮಾಡ್ತಿದ್ರಿ? ಹೌದು. ಪ್ರತಿಭಟನೆ ಮಾಡಿದ್ರಿ? ಈಗ ನಾವೀಗ ಇಲ್ಲಿಂದ ನಡ್ಕೊಂತ RSS ಕಚೇರಿ ಕೇಶವಕುಂಜ ಮಠ ನಾವು ಈ ಪ್ರತಿಭಟನೆ ಮಾಡ್ಕೊಂಡು ನಡ್ತಾ ಇದ್ದೀವಿ. ಅಲ್ಲೇ ಮುಖ್ಯ ಆಗ್ತೀರಾ ಹೆಂಗೆ? ಇಲ್ಲ, ನಾವು ಏನ್ ನಮ್ RSS ಭವನ ಇತ್ತು ಅಲ್ಲಿ ಮಠ ಹೋಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸರ್.